ಹಲೋ ಸ್ಟೂಡೆಂಟ್ಸ್, ಹೇಗಾಗ್ತಿದೆ ನಿಮ್ಮ ತಯಾರಿ? ಹೇಗೆ ಓದ್ತಾ ಇದ್ದೀರಾ? ಈ ಒಂದು ವಿಡಿಯೋದಲ್ಲಿ ಯಾವುದನ್ನಾದರೂ ನೀವು ಓದಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಓದ್ತಾ ಇದ್ದೀರಾ? ಇಟ್ ಕುಡ್ ಬಿ ರಿಲೇಟೆಡ್ ಟು ದ ಸಬ್ಜೆಕ್ಟ್, ಅಕಾಡೆಮಿಕ್ಸ್ ಆಗಿರ್ಬೋದು, ನಾನ್ ಅಕಾಡೆಮಿಕ್ಸ್ ಆಗಿರ್ಬೋದು. ಯು ಡೋಂಟ್ ವಾಂಟ್ ಟು ಫರ್ಗೆಟ್, ದೆನ್ ಹೌ ಡು ಯು ಪ್ರಾಸೆಸ್, ಹೌ ಯೋರ್ ಮೈಂಡ್ ಶುಡ್ ಪ್ರಾಸೆಸ್ ಅಬೌಟ್ ದ್ಯಾಟ್ ಅಂತ ಹೇಳೋದನ್ನು ಒಂದು ಡಿಫ್ರೆಂಟ್ ಟೆಕ್ನಿಕ್ಸಿಂದ ನಾವು ಅಪ್ರೋಚ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಇದು ಸಬ್ಜೆಕ್ಟಿವ್ ಇರುತ್ತೆ, ಇಟ್ ವಿಲ್ ಡಿಪೆಂಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಬಟ್ ನಾನಿಲ್ಲಿ ಗ್ಯಾದರ್ ಮಾಡಿರುವಂತಹ ಎಲ್ಲ ಇನ್ಫಾರ್ಮೇಷನ್ ಇಸ್ ಬೇಸ್ಡ್ ಆನ್ ದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಫ್ ಫ್ಯೂ ಸ್ಟೂಡೆಂಟ್ಸ್. ಸೊ ಈ ಥರ ಮಾಡಿದಾಗ ಅವ್ರಿಗೆ ಅವರು ಓದಿರೋದು ಅವರಿಗೆ ಒಂದು ಲಾಂಗ್ ಟರ್ಮಲ್ಲಿ ನೆನಪಿದೆ ಅಂತ ಹೇಳುವಂಥ ಒಪಿನಿಯನ್ ಮೇಲೆ ಐ ಹ್ಯಾವ್ ಕಲೆಕ್ಟೆಡ್ ದಿಸ್ ಇನ್ಫಾರ್ಮೇಷನ್. ಪಾಯಿಂಟ್ ನಂಬರ್ 1, ಐಡೆಂಟಿಫೈ ದ ಪ್ಯಾಟರ್ನ್ ಇನ್ ನೋನ್ ಟೆಕ್ಸ್ಟ್ ಕ್ಯಾರೆಕ್ಟರ್ಸ್. ನೀವು ಈಗ ಕೆಮಿಸ್ಟ್ರಿ ಬುಕ್ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಈಕ್ವೇಷನ್ಸ್ ಆರ್ ವೆರಿ ನೋನ್ ಟು ಯು, ಅಥವಾ ಸರ್ಟನ್ ಫ್ರೇಮ್ಸ್, ಸರ್ಟನ್ ಸ್ಟೇಟ್ಮೆಂಟ್ಸ್ ಆರ್ ವೆರಿ ನೋನ್ ಟು ಯು. ಆ ಒಂದು ಪ್ಯಾಟರ್ನ್ ರೆಕಾಗ್ನಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ಲಿ ಇಂಪ್ರೂವ್ ದ ಟೈಮ್ ಸ್ಪೆಂಟ್ ಆನ್ ರೀಡಿಂಗ್. ಯಾವುದೋ ಒಂದಿನ ರ್ಯಾಂಡಮ್ ಆಗಿ ಬುಕ್ ಓಪನ್ ಮಾಡಿ ಪ್ಯಾಟರ್ನ್ ರಿಕಾಗ್ನಿಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎವ್ರಿ ಡೇ ಯು ಶುಡ್ ಸ್ಟಾರ್ಟ್ ರೀಡಿಂಗ್. ಹಾಗಾದರೆ ಮಾತ್ರ ಯು ಗೆಟ್ ಫೆಮಿಲಿಯರ್ಡ್ ವಿತ್ ದ ಟೆಕ್ಸ್ಟ್ ಬುಕ್ಸ್ ಆರ್ ವಾಟ್ ಎವರ್ ದ ಬುಕ್. ಸೊ ಯು ಗೆಟ್ ಫೆಮಿಲಿಯರ್ ವಿತ್ ದ ವರ್ಡ್ಸ್, ಟೆಕ್ಸ್ಟ್. ಆ ಫೆಮಿಲಿಯಾರಿಟಿ ಇದ್ದರೆ ಪ್ಯಾಟರ್ನ್ ರಿಕಾಗ್ನಿಷನ್ ಯಾವಾಗಲೂ ಜಾಸ್ತಿ ಇರುತ್ತೆ. ಓಕೆ, ಟ್ರೈ ಡೂಯಿಂಗ್ ದಿಸ್. ನೆಕ್ಸ್ಟ್, ಒಂದು 2 ಪೇಪರ್ಸ್ ಅಥವಾ 2 ಪೇಜಸ್ ಪ್ಯಾರಾಗ್ರಾಫ್ ಏನಾದರೂ ಓದಿದರೆ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಪ್ರತಿ ಲೈನ್ ಬೈ ಲೈನ್ ಅಂಡರ್ಲೈನ್ ಮಾಡ್ತಾರೆ. ಪ್ರತಿಯೊಂದು ವರ್ಡ್ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಅನಿಸುತ್ತೆ. ಯಾಕೆ ಆ ಥರ ಅಂತ ಹೇಳಿದರೆ, ಮೇ ಬಿ ಯು ಆರ್ ಅನೇಬಲ್ ಟು ಗೆಟ್ ದ ಸಮ್ಮರಿ ಆಫ್ ವಾಟ್ ಯು ಆರ್ ರೀಡಿಂಗ್. ಆಗ ಪ್ರತಿ ಲೈನ್ಸ್ನು ನೆನ್ಪಿಟ್ಕೊಳ್ಳೋದು ಇಸ್ ನಾಟ್ ಎಟ್ ಆಲ್ ಪಾಸಿಬಲ್ ಅಲ್ಲ. ಸೊ ವಾಟ್ ಯು ಶುಡ್ ಡೂ, ಇಡೀ ಒಂದು ಹಾಫ್ ಪೇಜಿದು ಸಮ್ಮರಿ ತಗೊಳ್ಬೇಕಂತ ಹೇಳಿದ್ರೆ ಯು ಶುಡ್ ಲಿಟ್ರಲಿ ಅಂಡರ್ಸ್ಟ್ಯಾಂಡ್ ದ ಹೋಲ್ ಒಂದು ಪರ್ಪಸ್ ಏನು, ಎಷ್ಟು ಲೈನ್ಸ್ ಇದು ಅಂತ ಹೇಳಿ. ಅಲ್ಲಿ ಯಾವುದನ್ನಾದರೂ ಎರಡನ್ನ ಇಂಪಾರ್ಟೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ, ದ ರೆಸ್ಟ್ ಯು ಶುಡ್ ಲೀವ್. ಆಲ್ವೇಸ್ ಟ್ರೈ ಟು ಗೆಟ್ ದ ಬೇಸಿಕ್ ಪಿಕ್ಚರ್. ರೆಸ್ಟ್ ಆಫ್ ದ ಥಿಂಗ್ಸ್ ಯು ಕ್ಯಾನ್ ಪುಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್ ಅಲ್ಲ. ಪ್ರತಿಯೊಂದನ್ನು ಕೂಡ ಅಲ್ಲಿರುವ ಹಾಗೆ ಬರಿಬೇಕು, ಬೈಹರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯು ವಿಲ್ ನಾಟ್ ರಿಮೆಂಬರ್. ಇಲ್ಲೇನಿದು ಟಾರ್ಗೆಟ್ ಬಂದು ಏನು, ಹೌ ಟು ರಿಮೆಂಬರ್ ವಿದೌಟ್ ಫರ್ಗೆಟಿಂಗ್. ನೀವು ಫರ್ಗೆಟ್ ಮಾಡ್ತೀರಾ ಅಲ್ಲಿ. ಸೊ ಹ್ಯಾವ್ ದ ಬೇಸಿಕ್ ಪಿಕ್ಚರ್. ಪ್ರತಿಯೊಂದನ್ನು ಲೈನ್ ಬೈ ಲೈನ್ ಬೈಹರ್ಟ್ ಹೊಡೆದು ಬರೆಯೋಕ್ಕೆ ಹೋಗಬೇಡಿ. ಬೇಸಿಕ್ ಪಿಕ್ಚರ್ ತಗೊಳ್ಳಿ, ಇಂಪಾರ್ಟೆಂಟ್ ಮಾತ್ರ ನೋಟ್ ಡೌನ್ ಮಾಡಿ. ಸೊ ಕಾನ್ಸ್ಟೆಂಟ್ಲಿ ಇಂಪ್ರೂವ್ ದ ಟೈಮ್ ಸ್ಪೆಂಟ್ ಆನ್ ರೀಡಿಂಗ್. ಇದು ಮಾಡಿದ್ರೆ ದ ನೆಕ್ಸ್ಟ್ ಲೈನ್ ಇಸ್ ಆಲ್ಸೋ ಈಸಿ ಫಾರ್ ಯು. ಇಲ್ಲಿ ಏನೋ ಹೇಳ್ತಿದ್ದಾರೆ, ಒಂದಿನ ನೀವು ಹಾಫ್ ಪೇಜ್ ಓದ್ತೀರ, ಇಂಪ್ರೂವೈಸ್. ನೆಕ್ಸ್ಟ್ ಡೇ 1, 2, 3, 4 ಕ್ವಾಂಟಿಟಿಯನ್ನು ಯೂಸ್ ಮಾಡಿ, ಪೇಜ್ ನಂಬರ್ಸನ್ನು ಜಾಸ್ತಿ ಮಾಡಿ. ಸೊ ಯು ಗೆಟ್ ಪ್ಯಾಟರ್ನ್ ರೆಕಾಗ್ನಿಷನ್ ಈಸಿ ಆಗುತ್ತೆ, ಸಮ್ಮರಿ ಮಾಡೋದು ಈಸಿ ಆಗುತ್ತೆ. ಅದೇ ಥರ ಫಿಲ್ಟರ್ ಆಫ್ ಪ್ರಾಸೆಸಿಂಗ್ ರಿಟರ್ನ್ ಟೆಕ್ಸ್ಟ್ ಕೂಡ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ರ್ಯಾಪಿಡಾಗಿ ನೀವೇನು ಮಾಡ್ತೀರಾ, ಆ ರಿಟರ್ನ್ ಟೆಕ್ಸ್ಟನ್ನು ಪ್ರಾಸೆಸ್ ಮಾಡುವಂಥದ್ದನ್ನು, ಆ ಫಿಲ್ಟರ್ನ ಹಾಕೊಳ್ಳೋಕೆ ಈಸಿ ಆಗುತ್ತೆ ನಿಮಗೆ ಅಂತ ಹೇಳ್ಕೊಂಡು. ಸೊ ದೀಸ್ ಆರ್ ದ 4 ಟೆಕ್ನಿಕ್ಸ್ ರಿಟರ್ನ್ ಬೈ ಅ ಸ್ಟೂಡೆಂಟ್ ಹೂ ಆ್ಯಕ್ಚುಲಿ ಹ್ಯಾಸ್ ಸೀನ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ವೇರ್ ಹಿ ಹ್ಯಾಸ್ ರೆಡ್ ಬಟ್ ವಿದೌಟ್ ಫರ್ಗಾಟನ್ ಯೂಸಿಂಗ್ ದಿಸ್ ಟೆಕ್ನಿಕ್ಸ್. ಇನ್ನು ಜನರಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಬೇಸಿಕ್ ಜನರಲ್ ಆಗಿರುವಂತಹ ಪಾಯಿಂಟ್ಸ್ ಇದು ಟೆಕ್ನಿಕ್ಸ್ ಅಲ್ಲ. ಇಟ್ಸ್ ಲೈಕ್ ಸೆಲ್ಫ್ ಅಫರ್ಮೇಷನ್ ಅಂತ ಹೇಳ್ಬೋದು. ಡೋಂಟ್ ಟೆಲ್ ಯೋರ್ ಸೆಲ್ಫ್ ದಟ್ ಐ ಆಮ್ ನೆವರ್ ಗೋಯಿಂಗ್ ಟು ಲರ್ನ್ ದಿಸ್. ಏನಾದರೂ ಒಂದು ಓದಬೇಕು ಬಟ್ ಅದು ನಿಮಗೆ ಮರ್ತು ಹೋಗುತ್ತೆ ಅಂತ ಹೇಳೋಂತಿದ್ದರೆ ಅದನ್ನು ಓದೋಕ್ಕಿಂತ ಮುಂಚೆ ನಾನು ಇದನ್ನು ಓದಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋ ನೆಗೆಟಿವ್ ಪಾಯಿಂಟನ್ನು ನಿಮ್ಮ ಮೈಂಡಿಗೆ ಹಾಕ್ಕೊಳ್ಬೇಡಿ. ಸೆಕೆಂಡ್ ಪಾಯಿಂಟ್, ಆ್ಯಸ್ ಯು ವರ್ಕ್ ಟು ಲರ್ನ್ ನ್ಯೂ ಕಂಟೆಂಟ್, ಬಿ ಕೈಂಡ್ ಟು ಯೋರ್ ಸೆಲ್ಫ್. ತುಂಬ ಇಂಪಾರ್ಟೆಂಟ್. ಇವಾಗಿಂದು ಕಾಲಘಟ್ಟದಲ್ಲಿ ಹೇಗೆ ಅಂದರೆ, ಸಿನ್ಸ್ ವಿ ಹ್ಯಾವ್ ಲಾಟ್ ಟು ಡೂ ಬ್ಯಾಕ್ ಟು ಬ್ಯಾಕ್, ವಿ ಹ್ಯಾವ್ ನೋ ಪೇಷನ್ಸ್ ಟು ಕವರ್ ಎನಿಥಿಂಗ್. ಸೊ ಏನಾದರೂ ಒಂದು ಹೊಸ ಅಪ್ರೋಚ್ ನೀವು ಮಾಡ್ತಿದ್ದೀರಾ, ಯಾವುದಾದ್ರು ಒಂದು ಹೊಸ ಕಾನ್ಸೆಪ್ಟಿಗೆ ಕೈ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ 1 ನಿಮಿಷದಲ್ಲೇ ಎಲ್ಲ ಅರ್ಥ ಆಗಬೇಕು ಅಂತ ಹೇಳುವಂತಹ ಹರಿ ಮೈಂಡೆಡ್ ನೇಚರನ್ನು ಬಿಟ್ಬಿಡಿ. ಬಿ ಕೈಂಡ್ ಟು ಯೋರ್ ಸೆಲ್ಫ್, ಅಲಾವ್ ಯೋರ್ ಸೆಲ್ಫ್ ಟು ಅಂಡರ್ಸ್ಟ್ಯಾಂಡ್, ಟೇಕ್ ಟೈಮ್. ಅದು ತುಂಬ ಟೈಮ್ ತಗೊಳ್ತಾ ಇದೆ ಅಂತ ಹೇಳಿದ್ರು ಕೂಡ ಹ್ಯಾವ್ ಪೇಷನ್ಸ್, ಎಂಜಾಯ್ ದ ಪ್ರಾಸೆಸ್ ಅಂತ ಹೇಳಿ. ಸೇಯಿಂಗ್ ದ ವರ್ಡ್ಸ್ ಔಟ್ ಲೌಡ್, ದೆನ್ ಹಿಯರಿಂಗ್ ದೆಮ್ ಅಗೇನ್. ಸೊ ನೀವು ಮಾತಾಡ್ತಾ ಇದ್ದೀರಾ, ಕೇಳಿಸ್ಕೊಳ್ತಾ ಇದ್ದೀರಾ, ಯು ಆರ್ ಯೂಸಿಂಗ್ ಮಲ್ಟಿಪಲ್ ಸೆನ್ಸಸ್ ಅಲ್ಲ. ಯಾವಾಗಲೂ ಮಲ್ಟಿಪಲ್ ಸೆನ್ಸಸ್ನ ಯೂಸ್ ಮಾಡೋದ್ರಿಂದ ನಾಲೆಜ್ ಮೈಂಡಲ್ಲಿ ಪ್ರಾಸೆಸ್ ಆಗೋದು ಅಥವಾ ಇನ್ಫಾರ್ಮೇಷನ್ ಅಗೇನ್ ಫಾರ್ ದ ಲಾಂಗ್ ಟರ್ಮ್ ಮೆಮೊರಿಗೆ ಪ್ರಾಸೆಸ್ ಆಗೋದು ಈಸಿ ಇರುತ್ತೆ ಅಂತ ಹೇಳಿ. ನೆಕ್ಸ್ಟ್, ರೈಟ್ ಔಟ್ ವಾಟ್ ಯು ಹ್ಯಾವ್ ಟು ಮೆಮೊರೈಸ್. ಇದು ತುಂಬ ಇಂಪಾರ್ಟೆಂಟ್. ಇದು ನಾನು ತುಂಬ ಸಲ ಹೇಳಿದ್ದೀನಿ ಕೂಡ. ನೀವೇನಾದರೂ ಮಾತಾಡಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ಅದನ್ನ ವರ್ಡ್ಸಲ್ಲಿ ಬರೀರಿ. ಬಿಕಾಸ್ ಯುವರ್ ಬ್ರೈನ್ ವರ್ಕ್ಸ್ ಬೆಟರ್ ವೆನ್ ಯು ಗಿವ್ ಸರ್ಟನ್ ವರ್ಕ್ಸ್ ಫಾರ್ ಯೋರ್ ಹ್ಯಾಂಡ್. ಇದನ್ನು ತುಂಬ ಫ್ಯಾಕಲ್ಟೀಸ್ ಅವರ ಕ್ಲಾಸಸ್ಸಲ್ಲಿ ಹೇಳಿದ್ದಾರೆ. ತುಂಬ ಟೀಚರ್ಸ್ ಆ್ಯಂಡ್ ಲೆಕ್ಚರರ್ಸ್ ಅವರ ಒಂದು ಲೆಕ್ಚರ್ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದಿರಬಹುದು. ಅಂದರೆ ಸೇಮ್ ಥಿಂಗ್ ಅಪ್ಲೈಸ್ ಟು ಯು ಆಸ್ ವೆಲ್. ನೀವು ಲೇಸಿ ಆಗಿದ್ರೂ ಕೂಡ ಟ್ರೈ ಟು ರೈಟ್ ಸಮಥಿಂಗ್ at that moment if it feels important to you. So these are the general techniques. These are the techniques out of a person. ಒಂದು ಸ್ಟೂಡೆಂಟ್ ಇದು ಎಕ್ಸ್ಪೀರಿಯನ್ಸ್ ಮೇಲೆ ಬಂದಿರುವಂತಹ ಒಂದಿಷ್ಟು ಟೆಕ್ನಿಕ್ಸ್ ಇದು. ಸೊ ನೀವು ಮಾಡಿ ನೋಡಿ.
ಮತ್ತು ಇನ್ನೂ ಕೆಲವೊಂದು ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ, ಹೇಳಿದ್ದೀನಿ. ನಿಮ್ಮ ಸೆಲ್ಫ್ ನೋಟ್ಸ್ ತಗೊಳ್ಳೋದು, ರೆಗ್ಯುಲರಾಗಿ ಪ್ಲ್ಯಾನ್ ಮಾಡ್ಕೊಳ್ಳುವಂತಹದ್ದು, ಪ್ಲ್ಯಾನ್ ಮಾಡಿ ಪ್ರಾಸೆಸ್ ಮಾಡುವಂಥದ್ದು, ಅದೆಲ್ಲವೂ ಕೂಡ ಜನರಲ್ ಕಾಮನ್ ಆಗಿರುವಂತಹ ಟೆಕ್ನಿಕ್ಸ್. ನಾನು ಆಲ್ರೆಡಿ ಅದನ್ನು ತುಂಬ ವೀಡಿಯೋಸಲ್ಲಿ ಕವರ್ ಮಾಡಿದ್ದೀನಿ. ಯು ಕ್ಯಾನ್ ರೆಫರ್ ದೋಸ್ ವೀಡಿಯೋಸ್ ಆ್ಯಸ್ ವೆಲ್. Okay, so thank you so much. Hope these techniques would help you, and comment below about your opinions. Bye.